ಹಾಂ ಹೇಳ್ರಿ. ನನಗೆ ಕಾಲಿನ ಸಮಸ್ಯೆ ಇದೆ. ಈಗ ರಾಡ್ ಹಾಕಿದ್ದು ಅದು ಒಳಗಾಡ್ಲಾಕತ್ತದ. ಈಗ ತ್ರಾಸ ಭಾಳ ಆಗ್ತದೆ. ರಾತ್ರಿ ಮಕ್ಕೊಂಡ ತ್ರಾಸ ಆಗ್ಲಾಗತ್ತದ. ಎದೆ ನೋವು ಅದ ಮತ್ತು ಕಣ್ಣು ಕಾಣೋಲ್ದು. ಎದೆ ಪೂರ್ತಿ ನೋವು ಅದ ಸದ್ದ. ಅದಕ್ಕೆ ಏನು ಮಾಡಿ ಈಗ ನಾಳೆ ಬಂದು ಒಂದು ತಿಂಗಳು ಇಟ್ಕೊಂಡು ಮಾತಿರ್ತಾನೆ ಬಿಡ್ರಿ. ನಿಮ್ಗೆ ಹೆಂಗಾದ್ರು ಈ ಮಾಹಿತಿ ಯಾರಿಗೆ ಕೊಡ್ಬೇಕು ನಾವು? ನಮ್ಮ ಪಕ್ಕ ಕೊಡ್ರಿ. ಪ್ರಕಾಶ್ ಅವ್ರಿಗೆ ಕೊಡಬೇಕು. ಪ್ರಕಾಶ್ ಕೊಡ್ರಿ. ಪ್ರಕಾಶ್ ಸೌಡಿ ಅವ್ರಿಗೆ ಕೊಡಬೇಕು. ಮತ್ತೆ ಯಾರಿಗೆ ಕೊಡಬೇಕು? ಈರಣ್ಣ ಸೌದಿ. ಈರಣ್ಣ ಸೌಡಿ ಅವ್ರಿಗೆ ಕಳಿಸ್ಬೇಕು. ಹಾಂ, ಮತ್ತೆ ಯಾರಿಗೆ ಕಳಿಸ್ಬೇಕು? ಯಾರಿಲ್ರಿ, ಅವ್ರಿಬ್ಬರಿಗೇನ ಕಳಿಸ್ಬೇಕು. ಹಾಂ, ರೀ ಅವರಿಬ್ಬರಿಗೆ ಅವರೇ ಮುಖ್ಯ. ಮತ್ತೆ ಇಲ್ಲಿ ಊಟದ್ದು ಎಲ್ಲ ವ್ಯವಸ್ಥೆ ಸರಿ ಐತೆ ಇಲ್ಲ? ಎಲ್ಲ ಸರಿ ಅದ ರೀ. ಹಾಂ, ಊಟ ನಾಷ್ಟ ಚಾ ಎಲ್ಲ ಸರಿ ಅದ. ಏನೂ ನಾಟ್ ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಅಂದ್ರೆ ಇಲ್ರಿ. ಎಲ್ಲ ಸರಿ ಅದ. ಒಂದು ತಿಂಗಳು ಇಟ್ಕೊಂಡು ಈಗ ತಂದು ನಿಮ್ಮಲ್ಲಿ ಬಿಲ್ಡಿಂಗ್ ಬಿಡತ್ತೆ. ಹೊಸ ಬಿಲ್ಡಿಂಗಲ್ಲಿ ನಿಮ್ಗೆ ಹಾಕಬೇಕು. ಹ್ಞೂ ರೀ. ಸರಿ, ಈ ಹೊಸ ಬಿಲ್ಡಿಂಗ್ ರೆಡಿ ಆದ ತಕ್ಷಣ ಹಾಕೋಣ. ಹ್ಞೂ ರೀ. ಓಕೆ, ಈಗ ಕರ್ಕೊಂಡು ಒಂದು ತಿಂಗಳು ಎಲ್ಲರೂ ಹೋಗಿ ಬಂದು. ಯಾರು ಬಂದು ಕರ್ಕೊಂಡು ಹೋಗ್ಬೇಕು? ಯಾರು ಇಬ್ಬರು ಒಬ್ರಿ. ಹೆಸರು ಹೇಳ್ರಿ ಅವ್ರದ್ದು. ಯಾರು ಬಂದು ಈರಣ್ಣ ರೀ. ಪ್ರಕಾಶ್ ಸೌಡಿ ಬಂದು ಕರ್ಕೊಂಡು ಹೋಗ್ಬೇಕು. ಇಲ್ಲಂದ್ರೆ ಈರಣ್ಣ ಸೌದಿ. ಈರಣ್ಣ ಸೌಡಿ ಅವ್ರು ಬಂದು ಕರ್ಕೊಂಡು ಹೋಗ್ಬೇಕು. ಹ್ಞೂ ರೀ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಿಜಾಪುರಕ್ಕೆ ರೀ. ಹಾಂ, ಬಿಜಾಪುರದಾಗ ಹೋಗಿ ಏನು ಮಾಡ್ತೀರಿ? ಏನು ದವಾಖಾನೆ ತೋರಿಸ್ತೀನಿ ರೀ. ಮತ್ತೇನು ಈಗ ಇಲ್ಲೇ ದವಾಖಾನಿಗೆ ತೋರ್ಸಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಬ್ಯಾಡ್ರಿ. ಯಾಕೆ? ಇದು ಆಪ್ರೇಷನ್ ಮಾಡಿದ ಒಂದು ಡಾಕ್ಟ್ರನ್ನೇ ಬೇಕ್ರಿ ಇದಕ್ಕೆ. ಓ, ಅವ್ರಿಗೆ ಗೊತ್ತಿರುತ್ತೆ, ಮಾಹಿತಿ ಇರುತ್ತಂತಾನ? ಹೆಂಗ್ರಿ, ಅದೆಲ್ಲ ರಿಕಾರ್ಡ್ ಅದಾವ. ಹಾಂ, ರೆಕಾರ್ಡ್ ಎಲ್ಲ ಅವ್ರಿಗೆ ಕೊಟ್ರೆ ಅವ್ರಿಗೆ ಗೊತ್ತಾಗತ್ತೆ. ಆಮೇಲೆ ಏನು ಸಮಸ್ಯೆ ಐತೆ ಅನ್ನೋದು ಅವ್ರಿಗೆ ತಿಳುವಳಿಕೆ ಬರುತ್ತೆ. ಆಮೇಲೆ ಅದನ್ನು ಅವ್ರು ಸರಿ ಮಾಡ್ತಾರಂತ ಅಂತೀರಾ ನೀವು? ಹ್ಞೂ ರೀ. ಏನಾಗುತ್ತೆ ಈಗ ಅವ ಏನು ಹೇಳಿದ್ರಿ ಬರೋ ಹೊತ್ನಾಗ ಇನ್ನೊಂದು 5 ವರ್ಷ ಬಿಟ್ಟು ಬರೀ ಮತ್ತು ಬೇರೆ ಗುಳಿಗೆ ಕೊಡ್ತೀನಿ ಎದ್ದ ಇವರು ಒಟ್ಟು ಕಡೆ ಹಾಕಿಬಿಟ್ರಿ. ಇದು ನಮ್ಮ ಮಣ್ಣಿನ ಕಾರ್ಬಾರಿ. ಏನು ಮಾಡ್ಬೇಕು? ಅಲ್ಲ, ನಿಮ್ಮ ಅಣ್ಣವ್ರು ಅವ್ರೇ ನಿಮ್ಗೆ ಒಳ್ಳೇದಾಗ್ಲಂತ ಮಾಡಿರ್ತಾರಲ್ಲ. ಒಳ್ಳೆಯದ್ರಿ. ಅಣ್ಣ ತಮ್ಮ ಎಂದೂ ಸುದ್ದಿ ಇಲ್ರಿ ನಾವು. ನಿಮ್ಗೆ ರೊಕ್ಕ ಮಕ್ಕೊಂಡು ಕೂತಾನ್ರಿ ಕಂದಾಪಟ್ಟಿ. ಅವ್ನ ಮುಂದೆ ನಾವು ದುರ್ಬಲ ಆಗಿಬಿಟ್ಟೇವ್ರಿ. ಏನು ಮಾಡ್ಬೇಕ್ರಿ? ನಮಗೂ ಹೆಂಡ್ರ ಮಕ್ಕಳಿದ್ರೆ ಓಡಿ ಬರ್ತಿದ್ರು ಒಟ್ಟರು. ಯಾರೂ ಇಲ್ಲ. ಮಕ್ಳಿದಾರಲ್ಲ, ಪ್ರಕಾಶ್ ಅದಾರ, ಈರಣ್ಣ ಅದಾರ, ಎಲ್ಲರೂ ಅದಾರ ಬಿಡ್ರಿ. ನಮ್ಮ ಪಾಲಿಗೆ ಸತ್ತಂಗಲ್ರಿ ಅವರು. ಯಾಕೆ ಹಂಗ್ಯಾಕಂತೀರಿ? ಎಷ್ಟು ವಿಶ್ವಾಸದಿಂದ ನೋಡ್ಕೋತಾರ. ನಿಮ್ಮ ಖರ್ಚು ಗಿಚ್ಚು, ನಿಮ್ಮ ಕಷ್ಟ ಸುಖ ಎಲ್ಲ ವಿಚಾರಿಸ್ತಾರಲ್ಲ. ಇನ್ನೇನು ಮಾಡ್ಬೇಕು? ಅವರು ಬಿಜಿ ಇರ್ತಾರೆ. ಅವರು ನೌಕರಿ ಮಾಡೋರು. ಅವ್ರು ಇನ್ನೊಬ್ರ ಕೈ ಕೆಲಸ ಮಾಡಾರಲ್ಲ. ಮಾಡ್ತಾರೆ ಬಿಡ್ರಿ. ಇವ್ರಿಗೆ ಕಲಿಯಾಕ ರೊಕ್ಕ ಕೊಟ್ಟವ್ ನಾನೇ ರೀ. ಯಾರಿಗೆ? ಇಬ್ಬರಿಗೆ ರೀ. ಇಬ್ಬರನ್ನ ಓದಿಸಿರ ನೀವು? ಹೌದು ರೀ. ನಮ್ಮ ಅಣ್ಣ ರೂಪಾಯಿದಾಗ 4ನೇ ಭಾಗ ಅವ ಕೊಟ್ಟಾನ, 12ನೇ ಭಾಗ ನಾ ಕೊಟ್ಟೀನಿ ರೀ. ಈಗ ನಿಮ್ಮದು 100ಕ್ಕೆ 100 ಭಾಗ ಅವರ ಕೊಡಕತ್ತಾರಲ್ಲ ಖರ್ಚು? ಮತ್ತೆ ಕೊಡಕತ್ತಾರ ನೋಡ್ರಿ. ಮತ್ತೆ ಸಮಸ್ಯೆ ಏನು? ಅಲ್ಲಿ ಸುದ್ದ ಆತಲ್ಲ. ಅಲ್ಲ, ಪಗಾರ ಕೊಡ್ಲಾಕತ್ತಾರ ರೀ. ಹೌದು, ಅವ್ರ ಪಗಾರ ಹೆಚ್ಚಿದ್ರೆ ಇಷ್ಟು ನಿಮ್ಗೆ ಕೊಡ್ಬೇಕನ್? ಮತ್ತೆ ನಾವ್ಯಾಕೆ ಕೊಡೋ ರೀ? ಅವ್ರು ದುಡಿಯೋರು, ಅವ್ರು ಮಾಡೋರು. ನಾವೇನು ಬರೀ ಕೂತಿನೋರು. ಈಗ ಅವರು ಟೈಮ್ ಇಲ್ಲ ನಮ್ಗೆ ಬಿಜಾಪುರಕ್ಕೆ ಕರ್ಕೊಂಡೋಗಿ ತೋರ್ಸಕ್ಕೆ. ಅಲ್ಲೇ ಹುಬ್ಬಳ್ಳಿಯಾಗ ತೋರಿಸ್ರಿ ಅಂದ್ರೆ ಇಲ್ಲಿ ಒಳ್ಳೆ ಡಾಕ್ಟ್ರ್ ಹತ್ರ ತೋರ್ಸೋಣ. ಬ್ಯಾಡ್ರಿ, ಇಲ್ಲಿ ಸರಿ ಆಗೋದಿಲ್ಲ ನನಗೆ ಹೋಗೋದು ಬರೋದು. ಅಲ್ಲ, ಇಲ್ಲಿ ಡಾಕ್ಟ್ರ್ ಸರಿ ಇಲ್ಲ ಅಥವಾ ನಿಮ್ಗೆ ಇಲ್ಲಿ ತೋರಿಸ್ಕೊಳಕ್ಕೆ ಮನಸ್ಸಿಲ್ಲ? ಮನಸ್ಸಿಲ್ರಿ. ಇಲ್ಲಿ ಅಲ್ಲೇ ಈಗ ನೀವು 3 ಸಮಸ್ಯೆ ಹೇಳಿದಿರಿ. 3 ಸಮಸ್ಯೆಗೂ ಇಲ್ಲಿ ಪರಿಹಾರ ಸಿಗಂತ ಡಾಕ್ಟ್ರ್ ಇದ್ರೆ ಅವ್ರ ಹತ್ರ ಕಳಿಸ್ತೀವಂದ್ರೆ? ಬ್ಯಾಡ್ರಿ, ಊರಿಗೆ ಹೋಗಂಗಾಗ್ಯದ ರೀ. ಭಾಳ ಸಾತು. ಅವ್ರನ್ನೆಲ್ಲ ನೋಡಂಗಾಗೈತಾನ? ಹ್ಞೂ ರೀ. ತಮ್ಮನ ಮಕ್ಳು ಅದಾವ, ತಮ್ಮನ ಹೆಂಡತಿ ಅದಾಳ, ಸೊಸೆ ಅದಾಳ್ರಿ, ಮಗಳು ಅದಾಳ್ರಿ. ಏನು 3 ವರ್ಷ ಇಲ್ಲೇ ಹೆಂಗೆ ಸಾಧ್ಯ ಹೇಳ್ರಿ? ಊರಾಗ ಹೋಗಿ ಒಂದು ಸ್ವಲ್ಪ ಎಲ್ಲರಿಗೂ ಮುಖ ತೋರಿಸಿ ಮತ್ತೆ ಬರ್ಬೋದು. ಆಮೇಲೆ ಇರೋದ್ರ ಬಿಡ್ರಿ. ನಮ್ಮ ಅಣ್ಣ ಮತ್ತೆ ದಪ್ತಾನ್ರಿ. ಈಗ ಕಾರ್ ತೊಗೊಂಡು ಕಡೆ ಬಾಡಿಗೆ ಕಾರ್ ಮಾಡಿದ್ರೆ ಇಲ್ಲಿ ಕಳಿಸ್ಕೊಡ್ತಾನ ಇಂಥವ್ನ. ಅವಂಗ ನಮ್ಗೆ ಎಂದು ಈಗ ಈ 3 ಸಮಸ್ಯೆ ಬಿಟ್ಟು ಬಾಕಿ ಏನೂ ಪ್ರಾಬ್ಲಮ್ ಇಲ್ಲ? ಅದಾವ್ರಿ. ಏನೇನದಾವು? ನಡುಗುಡ್ತದ್ರಿ, ಕೈಕಾಲ ನಡುಗುಡ್ತದ್ರಿ. ಹಾಂ, ಏನ್ರಿ? ಈಗ ನಾವು ನಿಮ್ಗೆ ಏನೇನು ಸಮಸ್ಯೆಗಳದಾವು ಅದಕ್ಕೆ ಸಣ್ಣ ಪುಟ್ಟ ಗುಳಿಗೆ ಕೊಟ್ಟಿದ್ದೀವಲ್ಲ ನಾವು? ಕೊಟ್ಟರೆ ಬಿಡ್ರಿ. ಹಾಂ, ಮತ್ತೆ ಈಗ ಕೊಟ್ಟಾಗ ಆರಾಮಾಗತ್ತಿಲ್ಲ ನಿಮಗೆ? ಆಗಿತ್ತು ರೀ. ಹಾಂ, ಇತ್ತಿತ್ತಲಾಗೆಲ್ಲ ಗುಳಿಗೆ ತೊಗೊಂಡ್ರಿ ನಿಮ್ಮ ಕಡೆಯಿಂದ. ಹಾಂ, ಮತ್ತು ಈಗ ನಿಮ್ಗೆ ಏನೇನು ಸಮಸ್ಯೆ ಐತಿ ಎಲ್ಲದಕ್ಕೂ ನಾವು ಗುಳಿಗೆ ಕೊಟ್ಟಿವಿಲ್ಲ? ಕೊಟ್ಟಿರಲ್ಲ. ಮತ್ತು ಅತಿ ಪ್ರಾಬ್ಲಮ್ ಇದ್ದಾಗ ಇಂಜೆಕ್ಷನ್ ಮಾಡಿವಿಲ್ಲ? ಮಾಡಿರಲ್ಲ. ಮತ್ತಿನ್ನೇನು ಸಮಸ್ಯೆ? ಆರಾಮ ಇರ್ಬೋದಲ್ಲ, ಹಂಗೆ ಮಾಡ್ಬೋದಲ್ಲ? ಹಂಗೆ ರೀ. ನಾ ಸುಳ್ಳು ಹೇಳ್ತೀನಿ ಏನ್ರಿ? ನಿಮ್ಗೆ ನಾ ಸುಳ್ಳು ಹೇಳ್ತೀನಿ ಏನ್ರಿ?
ಈಗ ಅಟ್ ಕಳಿಸ್ರಿ ಮಾತು ಹೇಳಿ. ಆಯಿತು, ಬಂದು ಕರ್ಕೊಂಡು ಹೋಗಿ ಕೇಳ ಒಂದು ಸ್ವಲ್ಪ ದಿವಸ. ಈಗ ನಿಮ್ಮಲ್ಲಿ ಡಾಕ್ಟ್ರ್ ತೋರ್ಸ್ಲಿಕ್ಕೆ ಅಡ್ಡಿ ಇಲ್ರಿ, ಆದ್ರೆ ಊರಿವರೆಗೂ ಸ್ವಲ್ಪ ಮುಖ ತೋರ್ಸ್ಬೇಕ ಬೇಡ. ಜಾಗ ಬದಲಾವಣೆ. ಜಾಗ ಬದಲಾವಣೆ ಆಗ್ಬೇಕ್ರಿ, ಇದು ಆಗ್ಬೇಕು, ಸ್ವಲ್ಪ ಎಕ್ಸ್ಚೇಂಜ್ ಆಗ್ಬೇಕ್ರಿ. ಸರಿ ಸರಿ ಆಯಿತು, ನೀವು ಹೇಳಿರೋ ಮಾಹಿತಿ ಅವ್ರಿಗೆ ಕಳಿಸ್ತೀನಿ. ಕಳಿಸ್ರಿ. ಅವ್ರು ಏನು ಹೇಳ್ತಾರೆ ನಿಮ್ಗೆ ತಿಳಿಸ್ತೀನಿ. ಆಗ್ಬೋದಾ? ಓಕೆ ರೈಟ್, ಅಷ್ಟೇ ಅಲ್ಲ? ಕಟ್ ಮಾಡಲಾ? ಮಾಡಿರಿ.